ಸರ್ ಈಗ ಕಂಪ್ಲೇಂಟ್ ಕೊಡೋದು ಕನ್ಫರ್ಮ್ ಅಥವಾ ಇನ್ನೊಂದು 2 ಅವರ್ ಬಿಟ್ಟು ಮತ್ತೆ ಮಾತುಕತೆ ಸಮಾಧಾನ ಮಾಡುವಂತ ಪ್ರಯತ್ನ ಆದ್ರೆ ಅದು ಬಗೆಹರಿಸ್ಕೊಳ್ತೀರಾ? ಇಲ್ಲ ಬಗೆಹರಿಸಂತ ಇದಿಲ್ಲ. ಯಾಕೆ ಅಂತಂದ್ರೆ ಅಲ್ಲ ಈಗ ನೆಕ್ಸ್ಟ್ ಅದೇ ನಡೆಯುತ್ತೆ ಅದನ್ನ ಇಲ್ಲ ಜನ ಅದೇ ಕಾರಣಕ್ಕೂ ಕರ್ಸಿ ಮಾತಾಡಿ ಕೂತ್ಕೊಳ್ಳೋದು ತಪ್ಪಾಯ್ತು ಅಂತ ಕೇಳ್ಕೊಳ್ಳೋಂಥ ವಿಷಯನೇ ಅಲ್ಲ. ಯಾಕೆಂತಂದ್ರೆ ನಾವೆಲ್ಲ ಪ್ರೊಡ್ಯೂಸರ್ಸ್ಗಳು ಮತ್ತೆ ಡಿಸ್ಟ್ರಿಬ್ಯೂಟರ್ ಎಕ್ಸಿಕ್ಯೂಟಿವ್ಗಳು ಹೋಗಿದ್ದು ಯಾರು ಆಟ ಆಡುವಂಥ ಹುಡುಗರಲ್ಲ. ಎಲ್ಲರೂ 50-60 ವರ್ಷ ಏಜ್ ಆಗಿದೆ. ನಮಗೂ ಕೂಡ ಜವಾಬ್ದಾರಿಗಳಿದೆ. ಅಂತ ಒಂದು ಸಂದರ್ಭದಲ್ಲಿ ಏನು ಗಲಾಟೆ ಇಲ್ಲ. 5 ನಿಮಿಷ ಮುಂಚೆ ನನ್ನ ಹತ್ರನು ಮಾತಾಡ್ಕೊಂಡು ಡ್ಯಾನ್ಸರ್ ಜೊತೆಗೆ ನಿಂತ್ಕೊಂಡ ಎಲ್ಲ ಕುಣಿದಾಡಿರೋದೆಲ್ಲ ವಿಡಿಯೋ ಇದೆ. ಅಂತ ಸಂದರ್ಭದಲ್ಲಿ ಅಷ್ಟು ಬೇಗನೆ ಅವನು ಎಷ್ಟು ಯಾಕೆ ಈ ಥರ ಮಾಡ್ದ ಅನ್ನೋದು ಕೂಡ ನಮ್ಗೆ ಇವತ್ತವರೆಗೂ ಇನ್ನೂ ಕೂಡ ನಮ್ಗೆ ಡೈಜೆಸ್ಟ್ ಆಗ್ತಾ ಇಲ್ಲ. ಚುನಾವಣೆ ವಿಚಾರವಾಗಿ ನಡೆದಿರುವಂತಹ ಗಲಾಟೆ ಅನ್ನುವಂತ ವಿಚಾರ ನಮಗೂ ಬಂದಿದೆ. ಚುನಾವಣೆ ಇರೋದು ಸೆಪ್ಟೆಂಬರ್ ಅಲ್ಲಿ. ಚುನಾವಣೆಗೂ ಅದಕ್ಕೂ ಸಂಬಂಧ ಚುನಾವಣಾ ವಿಷಯನ ಸತೀಶ್ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಸತೀಶ್ ಈ 2 ವಿಚಾರ ಚುನಾವಣೆದಾಗ್ಲಿ ಅಥವಾ ಬೈಲಾಗ್ಲಿ ಇವೆರಡು ವಿಚಾರ ಅಲ್ಲಿ ಬರಲೇ ಇಲ್ಲ. ಈ ಸಂಬಂಧನೇ ಇಲ್ಲ. ಇವರು ಗಣೇಶ್ ಸರ್ ಜಗಳ ಬಿಡ್ಸಕ್ ಹೋದ್ರಲ್ಲ, ಅವ್ರಿಬ್ರ ಮಧ್ಯೆ ಯಾವ ವಿಚಾರ ಜಗಳ ಆಗ್ತಿತ್ತು ಸರ್? ಯಾಕಂದ್ರೆ ಫಸ್ಟ್ ಅವ್ರು ಇಬ್ಬರ ಮಧ್ಯೆ ಧಾವಿಸಿದ್ದೆ ನೀವು, ಹಂಗಾಗಿ ಅವ್ರಿಬ್ರ ಮಧ್ಯೆ ಯಾವ ವಿಚಾರ ಜಗಳ ಶುರುವಾಗಿತ್ತು ಸರ್? ಅವ್ರಿಬ್ರು ಮೊದಲು ಮಾತಾಡ್ತಾ ಇದ್ದು ನೀವ್ ಊಟ ಮಾಡುವಂತ ನೀವ್ ಊಟ ಮಾಡುವಂತ ಊಟ ಮಾಡೋ ವಿಚಾರಕ್ಕೆ ಜಗಳ ಆಯ್ತು ಸರ್. CCTV ಫುಟೇಜ್ ಪ್ರತಿಯೊಂದು ಸರ್ ನಾನಿದ್ದೆ ಸರ್. ಗಣೇಶ ಇಲ್ಲ, ನೀವು ಪ್ಲೇಟ್ ಅಲ್ಲಿ ಹೊಡೆದಿರೋ ವಿಷಯ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ? ಊಟ ಮಾಡ್ತಾ ಇದ್ದು ಸರ್ ಈಗ ಸರ್ ಲಕ್ಷ್ಮೀನಾರಾಯಣ ಅದು ನಾನು ನೋಡಿದೆ ಕ್ಯೂನಲ್ಲಿ ಊಟ ಮಾಡಂತಲೇ ಅಂತ ಆಯ್ತು. ಏನು ನಂಗೆ ಲೇ ಅಂತಿದ್ಯಲ್ಲ ಅಂತ ಇವನಂದ್ರು. ನಮ್ಮಂದು ಏನಂದ್ರು ಅಷ್ಟೇ ವಿತಿನ್ 1 ಮಿನಿಟ್ ಅಲ್ಲಿ ಇಷ್ಟು ಬೆನ್ನೆ ಅವ್ರು ಗಲಾಟೆ ಆಗಿರೋಂಥ ಸಬ್ಜೆಕ್ಟ್. ಅದು ಮುಂಚೆ ಏನು ಮಾತುಕತೆ ನಾನಂತೂ ಆ ಟೇಬಲ್ ಹೋಗಿಲ್ಲ, ಟೇಬಲ್ ಇರ್ಲಿಲ್ಲ. ಸೊ ಯಾವಾಗ ಜಗಳ ಆಗಿ ರಥವರ ಮಂಜು ಅವರಿಗೆ ಬ್ಲಡ್ ಕಂಪ್ಲೀಟ್ಲಿ ಬಾಡಿ ಅವ್ರಿಗೆ ಬಂತು. ತಿರುಗಿ ನೋಡಿದ ತಕ್ಷಣ ಔಟನ್ ಬಂದಂಗೆ ಬಂದ್ಬಿಟ್ಟಿತ್ತು ಬ್ಲಡ್ ಅವ್ರ ಮಕ್ಕಳಲ್ಲಿ. ಸೊ ಸಡನ್ ಆಗಿ ಅವ್ರು ಫಸ್ಟ್ ಬಿಡ್ಸಕ್ ಹೋಗ್ಬೇಕಾಗಿರೋದು ಕರ್ತವ್ಯ ನಮ್ದು. ನಾನು ಬಿಡ್ಸಕ್ ಹೋದೆ ಅಷ್ಟೇನೆ. ಅವ್ರು ಬ್ಯಾಕ್ ಪೊಸಿಷನ್ ಹಿಂಗಿದ್ರು ಸತ ಅವ್ರು ರಥ ಬಂದು ಹಿಂಗಿದ್ರು. ನಾನು ಡೈರೆಕ್ಟ್ ಆಗಿ ಲೆಫ್ಟ್ ಇಂದ ಹೋಗಿದ ತಕ್ಷಣ ಸೇರಿದ್ದು ಚುಚ್ಚಿಬಿಟ್ಟು ಸರ್. ಈಗ ತಪ್ಪು ಮಾಡಿದವರು ನುಣುಚ್ಕೊಳ್ಳೋದಕ್ಕೆ ಏನೇನೋ ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಮೀಡಿಯಾದಲ್ಲಿ ಏನೋ ಅವ್ನು ಹೇಳಿದನೋ ಎಲ್ಲ ಸುಳ್ಳು. ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ, ಅದೆಲ್ಲ ಏನೂ ಇಲ್ಲ. ದಯವಿಟ್ಟು ಸರ್ ಇದೇ ನಡೆದಿರೋದು, ಏನೂ ಇಲ್ಲ. ಆ 2 ವಿಚಾರಗಳು ಇಲ್ಲ. ಬೇರೆ ವಿಚಾರ ಏನಾದ್ರು ಇದ್ರೆ ಸರ್ ಹರೀಶ್ ಇದನ್ನ ಬಿಟ್ಟು ವಿಷಯ ಇದ್ರು ಕೂಡ ನಾನು ಈಗಲೇ ರಾಜೀನಾಮೆ ಕೊಟ್ಬಿಟ್ಟು ಅವರಿಗೆ ಒಳ್ಳೆ ಸದಸ್ಯತ್ಗೆ ರಾಜೀನಾಮೆ ಕೊಟ್ಟು ನಾನು ಎದುರುಗಡೆ ಮಧ್ಯಕ್ಕೆ ಹೋದಂತ ವ್ಯಕ್ತಿ ನಾನು ಅನುಭವಿಸ್ತಿರೋದು. ಯಾಕಂದ್ರೆ ನಮ್ಮ ತಂದೆ ಒಂದು ಸಾಕಿ ನಾನು ಇಲ್ಲಿ ನಾನು 56 ವರ್ಷದಲ್ಲಿ ನಾನು ಒಂದೇಟು ನಾನು ಹೊಡೆಸ್ಕೊಂಡಿರೋದು ನನಗೆ ಗೊತ್ತಿಲ್ಲ ಸರ್. ನನಗೆ ಇನ್ನೂ ನೆನಪೇ ಇಲ್ಲ ನಮ್ಮ ಅಪ್ಪ ಅವ್ರಿಗೆ.